ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಪಂಚರಾಜ್ಯ, ಅದರಲ್ಲಿ 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ ಅನ್ನೋದು ಮುಗಿದಿದೆ. ರಿಸಲ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ನಿಮ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವ ಒಂದು ಬೈಸೆಕ್ಷನ್ ಅನ್ನುವಂಥದ್ದು ಸಿಕ್ತಿರ್ಲಿಲ್ಲ, ಅನಾಲಿಸಿಸ್ ಸಿಕ್ತಿರ್ಲಿಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಅನ್ನುವಂಥದ್ದು ಏನಿದೆ, ಅವ್ರದ್ದೇ ಗೋಳಾಟ ಅನ್ನೋದು ಇರುತ್ತೆ. ಇನ್ನೊಂದಷ್ಟು ಜನ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಅದು ಎಲ್ಲದಕ್ಕೂ ಬ್ರೀಫ್ ಆಗಿ, ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿರುವಂತಹ ಕ್ಲಾರಿಟಿ ಜೊತೆಗಿನ ಒಂದಷ್ಟು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶದ ಒಬ್ಬ ಮಹಾಮಾನವ ನಿಮ್ಗೆಲ್ರಿಗೂ ಏನು ಹೇಳಕ್ಕಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಅವ್ರು ಹೇಳಿದನ್ನ ನೀವು ಇವಾಗ ಮಾಡ್ಲಿಲ್ಲ ಅಂತಂದ್ರೆ ಅದೇ ಪಕ್ಷದ ಇನ್ನೊಬ್ರು ನೀವು ಯಾರು ಅನ್ನೋದನ್ನ ಹೇಳೋಕಿದ್ದಾರೆ, ಅವ್ರನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಜೋಕ್ಸ್ ಅಪಾರ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಥ ಕಾಂಟೆಂಟ್ ಎಲ್ಲಿ ನ್ಯೂಸ್ ಅಂತಂದ್ರೆ ಬರೇ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಆ ನ್ಯೂಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ಸಾಮಾನ್ಯ ನಾಗರಿಕ ಆಗಿ ನಮಗೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ, ರಾಜಕೀಯ ವಿಚಾರಗಳ ಬಗ್ಗೆ ತುಂಬಾ ಮಾಹಿತಿ ಅನ್ನುವಂಥದ್ದು ಯಾವ ಹಂತದಲ್ಲಿ ಇದ್ರೆ ಇದನ್ನ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ. ಎಷ್ಟೋ ಜನರ ತ್ಯಾಗ ಬಲಿದಾನದಿಂದ ನಮ್ಗೆ ಇದು ಸಿಕ್ಕಿದೆ. ಇದು ಹಾಗೆ ಮುಂದುವರ್ಕೊಂಡು ಹೋಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ ನಮ್ಮ ರಾಜಕೀಯ ವಲಯದಲ್ಲಿ ಏನ್ ಆಗ್ತಾ ಇದೆ, ಯಾವ್ದಾಗ್ಬೇಕು, ಯಾವ್ದು ಆಗ್ಬಾರ್ದು ಅನ್ನುವಂತಹ ಎಜುಕೇಶನ್ ಇರಬೇಕು. ಅದು ನನ್ನ ಚಾನೆಲ್ನ ಉದ್ದೇಶ. ನೋಡಿ, ಈ ಪಂಚರಾಜ್ಯಗಳ ಚುನಾವಣೆ ಅನ್ನೋದ್ರಲ್ಲಿ ಬಹಳಷ್ಟು ಪ್ರಿಡಿಕ್ಟೆಡ್ ಇತ್ತು. ಫಾರ್ ಎಕ್ಸಾಂಪಲ್ ಆಸ್ಸಾಂ ಇರಬಹುದು, ಅಲ್ಲಿ ಮತ್ತೆ ಹಿಮಂತ ಬಿಸ್ವಾ ಬರ್ತಾರೆ ಅನ್ನುವಂತಹ ಬೇಜಾರ್ ನನಗೆ ಪರ್ಸನಲಿ ಇದೆ. ಬಿಜೆಪಿ ಏನ್ ಕೆಲಸ ಮಾಡಿದೆ ಅನ್ನೋದನ್ನ ಗಮನಕ್ಕೆ ಇಟ್ಕೊಂಡ್ರೆ, ಹಾಗೆ ಹಿಮಂತ ಬಿಸ್ವಾ ಅವರ ಡಾರ್ಕ್ ಪಾಸ್ಟ್ ನ ಗಮನದಲ್ಲಿ ಇಟ್ಕೊಂಡ್ರೆ ಆ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಇರೋದಕ್ಕೆ ಯೋಗ್ಯರೇ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದ್ರೆ ಆಸಾಮಿನ ಜನತೆ ನಾವು ಖುಷಿಯಾಗಿದ್ದೀವಿ ಅಂತ ಹೇಳದ ಮೇಲೆ ಅದನ್ನ ಪ್ರಶ್ನೆ ಮಾಡೋಕೆ ಯಾರಿಗೂ ಕೂಡ ಹಕ್ಕಿಲ್ಲ. ಹಾಗೆ 2 ವಿಚಾರ ಅನ್ನುವಂಥದ್ದು ಬಾಕಿ ರಾಜ್ಯಗಳಿಗಿಂತ 2, ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಆಸಾಂಗೆ ಕಂಪೇರ್ ಮಾಡಿದ್ರೆ, ಪುದುಚೇರಿಗೆ ಕಂಪೇರ್ ಮಾಡಿದ್ರೆ 2 ವಿಚಾರ ಬಹಳಷ್ಟು ಅಂತಂದ್ರೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯ್ತು. ಒಂದು, ಇಡೀ ದೇಶದ ಕಣ್ಣು ಇದ್ದಿದ್ದು ಬಂಗಾಳದಲ್ಲಿ ಏನ್ ಆಗುತ್ತೆ, ದೀದಿಯನ್ನ ಮನೆಗೆ ಕಳಿಸ್ತಾರಾ, ಅಮಿತ್ ಶಾ ಹಾಗೂ ಮೋದಿ ಏನೇನೆಲ್ಲ ಒಂದು ಕನಸನ್ನ ಇಟ್ಕೊಂಡಿದ್ರು, ಬಂಗಾಳದಲ್ಲಿ ಬಿಜೆಪಿಯ ಖಾತೆಯನ್ನ ಓಪನ್ ಮಾಡ್ಬೇಕು ಅನ್ನೋದು, ಅದು ಈ ಸರ್ತಿ ಆದ್ರೂ ನನಸಾಗತ್ತಾ? ಇದೆಲ್ಲದಕ್ಕೂ ಒಂದ್ ರೀತಿಯಲ್ಲಿ ಭಯಂಕರ ಅಂತಂದ್ರೆ ಭಯಂಕರ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್. ಆದ್ರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಎಲ್ಲಿ ಹಿಂಗಿ ಬರಬಹುದು, ಇದೇ ಆಗಬಹುದು ಅನ್ನೋ ಪ್ರಿಡಿಕ್ಷನ್ ಇಟ್ಕೊಂಡಿದ್ವು ನಮ್ಮ ಪಕ್ಕದ ತಮಿಳುನಾಡು. ಅಲ್ಲಿ ಔಟ್ ಆಫ್ ಸಿಲೆಬಸ್ ಅನ್ನೋ ತರದಲ್ಲಿ ಹಾಗೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ, ನಮ್ಮ ದೇಶದಲ್ಲಿ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂತ ಹೇಳೋಕೆ ಯಾವತ್ತೂ ಕೂಡ ಆಗೋದಿಲ್ಲ ಅನ್ನುವಂತ ಒಂದು ರಿಸಲ್ಟ್ ಬಂತು. ಬಂಗಾಳದಲ್ಲಿ ಏನೇನಾಯ್ತು, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಲರೈಸ್ಡ್ ಆಗಿರುವಂತಹ ನರೇಷನ್ ಏನು ಅನ್ನೋದನ್ನ ಗಮನಿಸ್ತಾ ಬರೋಣ. ನೋಡಿ, ಕಳೆದ 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಇಲ್ಲಿ ಟಿಎಂಸಿ ನೇತೃತ್ವದ ಆಡಳಿತ ಅನ್ನುವಂಥದ್ದು ಏನಿದೆ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ಯಾರಲ್ಲ ಮಮತಾ ಬ್ಯಾನರ್ಜಿ ಅವರನ್ನ ಅವರ ಏನು ಮುಸ್ಲಿಂ ಅಪೀಸ್ಮೆಂಟ್ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಮುಮ್ತಾಜ್ ಬಾನು ಅನ್ನೋದು, ಅವ್ರ ಫೋಟೋ ಹಾಕೋದಿದ್ರೆ ಅದಕ್ಕೆ ಒಂದು ಹಿಜಾಬ್ ಹಾಕಿ ತೋರಿಸೋದು, ಈ ತರದ್ದೆಲ್ಲ ಮಾಡ್ತಾರಲ್ಲ, ನನಗೆ ಅಂಥವರ ಪರವಾಗಿ ಮಾತಾಡೋಕೆ ಇಷ್ಟ ಇಲ್ಲ. ಮಮತಾ ಬ್ಯಾನರ್ಜಿ ಒಂದು ದೇಶದಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯ ಅನ್ನೋದು ಮರೀಚಿಕೆ ಒಂದು ವೇಳೆ ಅಲ್ಲಿ ಎಕ್ಸಿಸ್ಟ್ ಆದ್ರೂ ಕೂಡ ಸಸ್ಟೇನ್ ಆಗಕ್ ಸಾಧ್ಯ ಇಲ್ಲ ಅನ್ನುವಂತಹ ಸಮಯದಲ್ಲಿ ಏಕ ಪ್ರಮಾಣದಲ್ಲಿ ಸೆಲ್ಫ್ ಮೇಡ್ ವಿಮೆನ್ ಅವ್ರು ಯಾವ ರೀತಿ ಬೆಳೆದು ಬಂದ್ರು ರಾಜಕೀಯ ರಂಗದಲ್ಲಿ ಅನ್ನುವಂಥದ್ದಿದೆ ಅಲ್ಲ, ಇಟ್ಸ್ ವೆರಿ ಇನ್ಸ್ಪಿರೇಷನಲ್. ವ್ಯಕ್ತಿಗತವಾಗಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅವರು ಹೇಗೆ ಬೆಳೆದ್ರು ಅನ್ನೋದನ್ನ ಯಾರೂ ಕೂಡ ಕ್ರಿಟಿಸೈಸ್ ಮಾಡೋಕೆ ಹಕ್ಕನ್ನ ಹೊಂದಿರೋದಿಲ್ಲ. ಆದ್ರೆ ಕಳೆದ 15 ವರ್ಷದಿಂದ ಯಾವ ಒಂದು ಆಸೆಯ ಮೇಲೆ ಅಲ್ಲಿನ ಜನ, ಬಂಗಾಳದ ಜನ ದೀದಿಯನ್ನ ಆರಿಸಿದ್ರು, ಅವರು ಅದನ್ನ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ನಾನು ಪರ್ಸನಲಿ ಈ ವೆಸ್ಟ್ ಬೆಂಗಾಲ್ನ ಸಿಲಿಗುರಿ ಹಾಗೆ ಜೇಗಾಂವ್ ಅಂತ ಒಂದಷ್ಟು ರೀಜನ್ ಇದೆ. ಭೂತಾನ್ಗೆ ಹೋಗ್ಬೇಕು ನೀವು ರೋಡ್ ಟ್ರಿಪ್ಗೆ ಅಂತಂದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು. ಅಲ್ಲಿ ನೋಡಿದಾಗ ಅಲ್ಲಿನ ಜನ, ಅವರ ಝೀರೋ ಸಿವಿಕ್ ಸೆನ್ಸ್, ಪಾಪ್ಯುಲೇಷನ್, ಝೀರೋ ಇನ್ಫ್ರಾಸ್ಟ್ರಕ್ಚರ್, ಇದನ್ನೆಲ್ಲ ನೋಡಿದಾಗ ಇವಾಗ ನಾವು ಪಾಕಿಸ್ತಾನ ಅಂತ ಹೇಳ್ತಿರ್ತೀವಲ್ವಾ, ಅಂದ್ರೆ ಅನಿಷ್ಟ ಅಂದ ತಕ್ಷಣ ಅದು ಪಾಕಿಸ್ತಾನ ಅನ್ನೋ ತರದಲ್ಲಿ ಏನಿದೆ ಅಲ್ಲ, ಅಂಥದ್ದೇ ಫೀಲಿಂಗ್ ಕೊಡುತ್ತೆ ಈ ಸಿಲಿಗುರಿ, ಅದರ ಆಚೆಗಿನ ಒಂದಷ್ಟು ಪ್ರದೇಶ ಅನ್ನುವಂಥದ್ದು. ಅಂಥ ಒಂದು ಝೀರೋ ಡೆವಲಪ್ಮೆಂಟ್ ಏರಿಯಾದಲ್ಲಿ, ಹಾಗೆ ಎಲ್ಲಿ ಈ ಕರಪ್ಷನ್ ಅನ್ನೋದನ್ನ ಕಳೆದ ಒಂದು 6-7 ವರ್ಷದಿಂದ ಬಂಗಾಳದಲ್ಲಿ ಈ ಕರಪ್ಷನ್ ಅನ್ನೋದು ಒಂಥರ ಕಲ್ಚರ್ ತರದಲ್ಲಿ ನಡೆದೋಗ್ತಾ ಇತ್ತು. ಅಂದ್ರೆ ಸ್ಟೇಟ್ ಸ್ಪಾನ್ಸರ್ಡ್ ಅದು.
ಅದು ಆರೋಗ್ಯನ್ಸ್ ಅಲ್ಲಿ ಕೂಡ ನಡೀತಾ ಇತ್ತು. ಎಲ್ಲಿ ನೋಡಿದ್ರು ಸ್ಕ್ಯಾಮು, ನಾವ್ ಹೇಳಿದ್ದೇ ಆಟ, ನಾವು ಮಾಡಿದ್ದೇ ಪದವಿ ಅನ್ನೋ ತರದಲ್ಲಿ ಏನ್ ನಡೀತಾ ಇತ್ತು. ಅಲ್ಲಿನ ಜನ ಅದರಿಂದ ಬೇಸತ್ತಿದ್ರು. ಒಂದು ಆರೋಗೆನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ವಿಮೆನ್ ಸೇಫ್ಟಿ. ನಾನು ಯಾವಾಗ್ಲೂ ಕೂಡ ಈ ಚಾನೆಲ್ನಲ್ಲೂ ಯಾರಾದ್ರೂ ಹೆಣ್ಮಕ್ಳು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈ ಬ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಏನಕ್ಕೆ ಮಾಡ್ತೀನಿ ಅಂತಂದ್ರೆ, ಪೊಲಿಟಿಕಲಿ ಹೆಣ್ಣು ಮಕ್ಕಳು ಅವೇರ್ ಆದ್ರೆ ಮಾತ್ರ ನಮ್ಮ ದೇಶದಲ್ಲಿ ವಿಮೆನ್ ಸೇಫ್ಟಿ ರಿಲೇಟೆಡ್ ಆಗಿರುವಂತಹ ಸ್ಟ್ರಿಕ್ಟ್ ಲಾಸ್ ಬರುವಕ್ಕೆ, ಇಂಪ್ಲಿಮೆಂಟ್ ಆಗೋಕೆ ಸಾಧ್ಯ. ಬರೀ ಲಾಸ್ ಬರ್ದಿಟ್ರೆ ಆಗೋದಿಲ್ಲ, ಅದು ಇಂಪ್ಲಿಮೆಂಟ್ಗೆ ಬರಬೇಕು ಅಂತಂದ್ರೆ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ಅದು ರಾಜ್ಯಸಭೆ, ಲೋಕಸಭೆಯಿಂದ ಹಿಡಿದು ಈ ತರ ಕಾಂಟೆಂಟ್ ನೋಡುವಲ್ಲಿ ಸಹ ಇರಬೇಕು. ಅಂತಹ ಒಂದು ರಾಜ್ಯದಲ್ಲಿ ಸೆಲ್ಫ್ ಮೇಡ್ ವುಮೆನ್ ಆಗಿ, ಪೊಲಿಟಿಷಿಯನ್ ಆಗಿ ಎಲ್ಲಿ ಹೆಣ್ಣು ಮಕ್ಕಳು ತೀರಾ ಧೈರ್ಯವಾಗಿ ಓಡಾಡಬೇಕು. ಅದು ಕೂಡ ವೆಸ್ಟ್ ಬೆಂಗಾಲ್ ಕಲ್ಚರ್ ಹೆಂಗಿದೆ ಅಂತಂದ್ರೆ, ಅಲ್ಲಿ ದುರ್ಗಾ ಮಾತೆಯನ್ನ ಅತ್ಯಂತ ಪೂಜೆ ಮಾಡ್ತಾರೆ. ಅಂದ್ರೆ ಆ ಕಲ್ಚರ್ ಇವಾಲ್ವ್ ಆಗಿದ್ದು ಫೆಮಿನಿನ್ ಎನರ್ಜಿ ಡಾಮಿನೆನ್ಸ್ ಅಲ್ಲಿ. ಅಂತಹ ಒಂದು ಸ್ಟೇಟ್ ಅಲ್ಲಿ ಎಲ್ಲಿ ವಿಮೆನ್ ಸೇಫ್ಟಿ ಅನ್ನೋದು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರಬೇಕು, ಮ್ಯಾಂಡೇಟರಿ. ಅದನ್ನ ಅವರು ಮ್ಯಾನಿಫೆಸ್ಟೋದಲ್ಲೂ ಹೇಳಂಗಿಲ್ಲ. ಒಂದು ಹೆಣ್ಣು ಒಂದು ದೇಶದ PM ಆಗ್ತಾಳೆ, ಒಂದು ರಾಜ್ಯದ CM ಆಗ್ತಾಳೆ ಅಂತಂದ್ರೆ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಅದು ಮ್ಯಾಂಡೇಟರಿ ಆಗಿ ಗಿಫ್ಟ್ ರೀತಿಯಲ್ಲಿ ಕೊಡಬೇಕು ವಿಮೆನ್ ಸೇಫ್ಟಿಯನ್ನ. ಆದ್ರೆ ಮಮತಾ ಬ್ಯಾನರ್ಜಿಗೆ ಫೈರ್ ಬ್ಯಾಕ್ ಆಗಿದ್ ಯಾವಾಗ ಅಂತಂದ್ರೆ, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಆಗಿದ್ದಂತಹ ಬ್ರುಟಾಲಿಟಿ ನಿಮ್ಗೆ ನೆನಪಿದ್ಯಾ? ನೆನಪಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ದಯವಿಟ್ಟು ಈ ಥಂಬ್ನೇಲ್ ರೆಫರೆನ್ಸ್ ಅನ್ನ ಇಟ್ಕೊಂಡು ದಯವಿಟ್ಟು ನೋಡಿ ಅದನ್ನ. ಅಂಥ ಒಂದು ಬ್ರುಟಾಲಿಟಿ ನಡೆದಿರುವಾಗ ಒಂದು ಇನ್ಸೆನ್ಸಿಟಿವ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮಮತಾ ಬ್ಯಾನರ್ಜಿ. ಅಂಥ ಟೈಮಲ್ಲಿ ಯಾಕೆ ಹೆಣ್ಮಕ್ಳು ರಾತ್ರಿಯಲ್ಲೆಲ್ಲ ಓಡಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಜೊತೆಗೆ ಇವರದ್ದೇ ಆಡಳಿತ ಪಕ್ಷ ಇದ್ರೂ ಕೂಡ ಇವರ ಪಕ್ಷದ ವಿರುದ್ಧ ಇವರೇ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂತ ಒಂದು ಹೈ ಲೆವೆಲ್ ಡ್ರಾಮಾ ಮಾಡ್ತಾರೆ, ನಗೆ ಪಾಟಲಿಗೆ ಈಡಾಗ್ತಾರೆ. ಜೊತೆಗೆ ಇವತ್ತಿನ ನಮ್ಮ ಮಿಲೇನಿಯಲ್ಸ್ ಅಂಡ್ ಜೆನ್ಸಿ ಅಂತ ಏನಿದೆ, ಅವರು ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ, ಇದಕ್ಕೆ ತಾಳೆ ಆಗ್ತಾ ಇದೆಯಾ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡ್ತಾರೆ. ಹಾಗಾಗಿ ಈ ಅರ್ಬನ್ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಎಸ್ಪೆಷಲಿ ಫಿಮೇಲ್ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಎಜುಕೇಟೆಡ್ ಕ್ಲಾಸಸ್ ನಲ್ಲಿ ಏನಿತ್ತಲ್ಲ ದೀದಿ ಪರವಾಗಿ, ಅದೆಲ್ಲವೂ ಕೂಡ ರಿವರ್ಸ್ ಆಯ್ತು. ಎರಡನೇದು ವಿಮೆನ್ ಸೇಫ್ಟಿ. ಥರ್ಡ್ ಒನ್, ಯಾವಾಗೆಲ್ಲ ವೆಸ್ಟ್ ಬೆಂಗಾಲ್ ನಲ್ಲಿ ಏನಾದ್ರೂ ಹಿಂಗಿದ್ ಎಲೆಕ್ಷನ್ ನಡೆಯುತ್ತೆ, ಮತ್ತೊಂದು ಸುದ್ದಿ ಆಗುತ್ತೆ ಅಂತಂದ್ರೆ ಅಲ್ಲಿ ಒಂದು ಹಿಂದೂ ಹೆಣ ಅನ್ನೋದು ಬೀಳ್ತಾ ಇತ್ತು. ನೋಡಿ, ಪ್ರತಿ ರಾಜಕೀಯ ಪಕ್ಷಗಳು ಧರ್ಮವನ್ನ, ಜಾತಿಯನ್ನ ಅಪೀಸ್ ಮಾಡ್ತವೆ ವಿನಃ ದೇ ಡೋಂಟ್ ಸ್ಟ್ಯಾಂಡ್ ಫಾರ್ ಇಟ್. ಆಕ್ಚುಲಿ ರಾಜಕೀಯ ದಾಳ ಅಷ್ಟೇ. ಇಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಒಂದು ಕಾಲದಲ್ಲಿ NDA ಪರವಾಗಿ ನಿಂತಿದ್ರು, ರೈಟ್ ವಿಂಗ್ ನ ಪರವಾಗಿ ನಿಂತಿದ್ರು, ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಅಂತವರು ಈಗ ಹಿಂದೂಗಳನ್ನ ಬಿಟ್ಟು, ಆದ್ರೆ ಹಿಂದೂಗಳ ವಿರುದ್ಧವಾಗಿ ಯಾವುದೇ ಆಗಿರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಮುಸ್ಲಿಂ ಅಪೀಸ್ಮೆಂಟ್ ಅನ್ನ ಯಾಕೆ ಜಾಸ್ತಿ ಮಾಡ್ತಾ ಇದ್ರು ಅಂತಂದ್ರೆ, ಆ ಬಾಂಗ್ಲಾದಿಂದ ಬರ್ತಿದ್ದಂತಹ ಅಕ್ರಮ ವಲಸಿಗರ ಪರವಾಗಿ ಏನ್ ಅವ್ರದ್ದು ಒಂದು ಸ್ಟ್ಯಾಂಡ್ ಇತ್ತು, ಅಥವಾ ಅವ್ರು ಬರ್ತಾನೆ ಇಲ್ಲ, ಹಂಗಿದ್ದಲ್ಲ ಏನೂ ಇಲ್ಲ ಅನ್ನೋ ತರದ ಒಂದಷ್ಟು ಏನ್ ಮಾತಾಡ್ತಾ ಇದ್ರಲ್ಲ, ಅದು ಕೂಡ ಈ ಸರ್ತಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಯ್ತು. ಯಾಕೆ ಅಂತಂದ್ರೆ ಈ ಹಿಂದೂ ವೋಟ್ ಅನ್ನ ಕನ್ಸಾಲಿಡೇಟ್ ಮಾಡುವಲ್ಲಿ ಬಿಜೆಪಿ ರೂಟ್ ಲೆವೆಲ್ ನಲ್ಲಿ ಕೆಲಸ ಮಾಡಿದೆ, ಅದರಿಂದನೇ ಬಿಜೆಪಿ ಗೆದ್ದಿದೆ. ಈಗ ಬಹಳಷ್ಟು ಜನ ಹೇಳ್ತಾರೆ ಆಯ್ತಾ, SIR ಮಾಡಿಸಿದ್ರು, ಅಲ್ಲಿ 91 ಲಕ್ಷದಷ್ಟು ಆ SIR ಅಲ್ಲಿ ವೋಟ್ ಅನ್ನ ಡಿಲೀಟ್ ಮಾಡಿಸಿದ್ದಾರೆ. ನೋಡಿ, ಬಿಜೆಪಿ ಬೇರೆ 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 ಹಂತದಲ್ಲಿ ಗೇಮ್ ಆಡಿರೋದಂತೂ ಸತ್ಯ, ಅದರಲ್ಲಿ ದೂಸರಾ ಮಾತಿಲ್ಲ. ಆದ್ರೆ ಯಾರ್ಯಾರೆಲ್ಲ ಈ ರೀತಿ ಪಾರ್ಶಾಲಿಟಿಯಲ್ಲಿ ಮಾತಾಡ್ತಾರಲ್ಲ, ಅಂದ್ರೆ ಬಿಜೆಪಿ SIR ಮಾಡಿಸಿರೋದಕ್ಕೆ, ಎಲೆಕ್ಷನ್ ಕಮಿಷನ್ ಅನ್ನ ತನ್ನ ಬುಟ್ಟಿಗೆ ಹಾಕೊಂಡಿರೋದಕ್ಕೆ ಬಂಗಾಳ ಗೆದ್ದಿದೆ ಅನ್ನೋ ತರದಲ್ಲಿ ಯಾರ್ಯಾರು ಹೇಳ್ತಿದಾರಲ್ಲ, ಸ್ಲ್ಯಾಪ್ ಆನ್ ಯೋರ್ ಫೇಸ್. ಬಿಕಾಸ್ ಯಾವಾಗ ಕೇರಳದಲ್ಲಿ ಕಾಂಗ್ರೆಸ್ ಅಂದ್ರೆ UDF ಅನ್ನೋದು ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರ ಬರೋಕೆ ಸಾಧ್ಯ ಇದೆ, ಅಲ್ಲಿ ಡೆಮೋಕ್ರಸಿ ಅನ್ನೋದು ಜೀವಂತ ಆಗಿದೆ ಅಂತಂದ್ರೆ ಅದೇ ಆಟಿಟ್ಯೂಡ್ ಬಂಗಾಳದಲ್ಲಿ ಯಾಕೆ ಕಾಣಿಸ್ಕೊಳ್ಬಾರ್ದು? ಇನ್ಫ್ಯಾಕ್ಟ್ ನಿನ್ನೆ ರಾಹುಲ್ ಗಾಂಧಿ ಅವರ ಒಂದು ಟ್ವೀಟ್ ಅನ್ನ ನೋಡಿದಾಗ ನನ್ಗೆ ಇದು ಯಾವ ತರ ಲೆಕ್ಕಾಚಾರ ಅನಿಸ್ತು ಅಂತಂದ್ರೆ, ಕೇರಳದಲ್ಲಿ ಯಾವಾಗ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇದೆ ಅನ್ನೋದು ಗೊತ್ತಾಯ್ತು, ಅದನ್ನ ಅಪ್ರಿಶಿಯೇಟ್ ಮಾಡಿ ಟ್ವೀಟ್ ಮಾಡ್ತಾರೆ. ಅದೇ ಬಂಗಾಳದಲ್ಲಿ, ಯಾವ ಬಂಗಾಳ ಎಷ್ಟೋ ಶತಮಾನಗಳಿಂದ ಒಂಥರ ಬುದ್ಧಿವಂತರು ಅಂತ ಕರೆಸ್ಕೊಂಡು ಬಂದಿದ್ದಾರೆ, ಒಂಥರ ಕಲ್ಚರಲಿ, ಲಿಟ್ರಸಿ ವೈಸ್ ಅಂಡ್ ಅವರ ಕಾವ್ಯ, ಸಾಹಿತ್ಯ, ಊಟ, ವೆರೈಟಿ ಇದೆಲ್ಲದೂ ಇದೆ ಅಲ್ಲ. ಬಂಗಾಳ ಏನು ಥಿಂಕ್ ಮಾಡುತ್ತೆ ಅದೇ ದೇಶದ ದಾರಿ ಆಗುತ್ತೆ ಅನ್ನುವಂಥ ಮಟ್ಟಿಗೆ ಏನು ಯಾವುದನ್ನ ನಾವು ಬಿಲೀವ್ ಮಾಡ್ತಾ ಇದ್ವಿ, ಯಾವಾಗ ಬಿಜೆಪಿ ಪರವಾಗಿ ಅವರು ವೋಟ್ ಹಾಕಿದ್ದಾರೆ ಅಂತ ಗೊತ್ತಾಯ್ತು, ರಾಹುಲ್ ಗಾಂಧಿ ಅವರು ಇದು ಪೋಲರೈಸ್ ಮಾಡಿರೋದು, ಬಂಗಾಳದ ಕಲ್ಚರ್ ಬೇರೆ ಆಗ್ತಾ ಇದೆ ಅನ್ನೋ ತರದ ಬಯಸ್ಡ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡೋದೇ ಅಲ್ಲ. ದಿಸ್ ಇಸ್ ವೇರ್ ಐ ಡಿಫರ್. ಒಂದ್ ಕಡೆ EVM ಸರಿ ಇಲ್ಲ ಅಂತಂದ್ರೆ ಇನ್ನೊಂದ್ ಕಡೆನೂ ಸರಿ ಇರಲ್ಲ. ಇಲ್ಲಿ ಸರಿ ಇದೆ, ಕೇರಳದಲ್ಲಿ ಸರಿ ಇದೆ, ಬಂಗಾಳದಲ್ಲಿ ಸರಿ ಇಲ್ಲ ಅಂತ ನೀವು ಹೇಳೋಕ್ ಆಗಲ್ಲ. ಬಿಜೆಪಿ SIR ಮಾಡಿರೋದು ಹೆಲ್ಪ್ ಆಗಿದೆ, ಹೆಲ್ಪ್ ಡೆಫಿನೆಟ್ಲಿ ಆಗಿದೆ.
ಬಿಜೆಪಿ, ನಾನು ಹೇಳಿದ್ದೆ ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಯಾವಾಗ ಅಧಿಕಾರವನ್ನ ಹಿಡಿಯೋಕೆ ಬೀಳುತ್ತಲ್ಲ ಬಿಜೆಪಿ, ಸಾಮ್ ದಾಮ್ ದಂಡ್ ಬೇದ್ ಅದ್ರ ಬಿಯಾಂಡ್ ಎಲ್ಲ ಹೋಗ್ಬಿಡುತ್ತೆ. ಆದ್ರೆ ಅದು ಒಂದ್ರಿಂದನೇ ಆಗಿತ್ತಾ? ಸೀಟ್ ಚೋರಿ, ವೋಟ್ ಚೋರಿ, ಎಲೆಕ್ಷನ್ ಕಮಿಷನ್ ನ ಬುಟ್ಟಿಗೆ ಹಾಕೊಂಡಿದೆ, SIR ಮಾಡಿದೆ, ಹಾಗೆ ಮುಸ್ಲಿಂ ವೋಟ್ ಅನ್ನ ಕಟ್ ಮಾಡಿದೆ, ಇದೆಲ್ಲದು ಸತ್ಯ ಅಂತಾನೆ ಅನ್ಕೊಂಡ್ಬಿಡೋಣ. ಇದೆಲ್ಲದು ಆರೋಪ. ಬಟ್ ಈ ಆರೋಪಗಳು ಎಲ್ಲವೂ ಸತ್ಯ ಅಂತ ಪ್ರೂವ್ ಆದ್ರೂ ಸಹ 200 ಮೇಲೆ ಬಂಗಾಳದಲ್ಲಿ ಹಿಸ್ಟಾರಿಕ್ ವಿನ್ ಅನ್ನ ಬಿಜೆಪಿ ಗಳಿಸೋಕೆ ಸಾಧ್ಯ ಆಗತ್ತಾ? ಫೇಲ್ ಆಗೋರು ಫಸ್ಟ್ ರ್ಯಾಂಕ್ ಬಂದ್ರೆ ಡೌಟ್ ಬರುತ್ತೆ. ಡಿಸ್ಟಿಂಕ್ಷನ್ ಅಲ್ಲಿರೋರು ಅಥವಾ ಟಾಪ್ 10 ಅಲ್ಲಿ ಬರ್ತಾ ಇದ್ದವರು ಫಸ್ಟ್ ರ್ಯಾಂಕ್ ಬಂದ್ರೆ ಏನೋ ಒಂದಷ್ಟು ಚೀಟಿಂಗ್ ಪಾರ್ಟಿಂಗ್ ನದ್ದಿರ್ಬೋದು, ಅಥವಾ ಅವರೇ ಚೆನ್ನಾಗಿ ಓದಿರಬಹುದು. ಬಿಜೆಪಿ ರೂಟ್ ಲೆವೆಲ್ ಇಂದ ಕೆಲಸ ಮಾಡಿದೆ. ನಾನು ಇದನ್ನ ಬಿಹಾರ್ ಎಲೆಕ್ಷನ್ ಟೈಮ್ ಅಲ್ಲೂ ಪದೇ ಪದೇ ಹೇಳಿದ್ದೆ. ಯು ಲವ್ ಬಿಜೆಪಿ ಆರ್ ಹೇಟ್ ಬಿಜೆಪಿ, ವೆನ್ ಇಟ್ ಕಮ್ಸ್ ಟು ಪವರ್ ಅಟೈನ್ಮೆಂಟ್ ಬಿಜೆಪಿ ಶುಡ್ ಬಿ ಯುವರ್ ರೋಲ್ ಮಾಡೆಲ್. ಏನಕ್ಕೆ ಈ ಮಾತನ್ನ ಹೇಳ್ತೀನಿ ನಾನು ಅಂತಂದ್ರೆ, ಬಿಜೆಪಿಯ ಆಂಟಿ ಡೆಮೋಕ್ರೆಟಿಕ್ ಅನ್ನುವಂತಹ ಕೆಲವೊಂದಷ್ಟು ಒನ್ ನೇಷನ್ ಒನ್ ಪಾರ್ಟಿ ಅದರ ಅಗೇನಿಸ್ಟ್ ನಾನು. ಆದ್ರೆ ಅಧಿಕಾರ ಹಿಡಿಬೇಕು ಅನ್ನೋದಕ್ಕೆ ಬಿಜೆಪಿ ಗ್ರೌಂಡ್ ಲೆವೆಲ್ ನಲ್ಲಿ ಹೇಗೆ ಜನರನ್ನ ಕೆಲಸ ಮಾಡಿಸುತ್ತೆ, ಹಾಗೆ ಯಾವ್ಯಾವ ವಿಚಾರಗಳನ್ನ ಎತ್ತಬೇಕು ಅನ್ನೋದಿದೆ ಅಲ್ಲ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ವಿಕ್ಟಿಮ್ ಯಾರಿದ್ರು ಅವರವರ ತಾಯಿಗೆ ಟಿಕೆಟ್ ಅನ್ನ ಕೊಡ್ತು ಬಿಜೆಪಿ, ಅದನ್ನೇ ದೊಡ್ಡ ಪಾಯಿಂಟ್ ಆಗಿ ಇಟ್ಕೊಂತು. ಅಂದ್ರೆ ಎಲ್ಲಿ ಯಾವುದನ್ನ ಪೊಲಿಟಿಕಲ್ ಆಂಗಲ್ ಅಲ್ಲಿ ಜನಕ್ಕೆ ತೋರಿಸ್ಬೇಕು, ಜನರ ಇಮೋಷನ್ ಅನ್ನ ಗ್ಯಾದರ್ ಮಾಡ್ಬೇಕು ಅನ್ನೋದಿದೆಲ್ಲ ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ. ಇದನ್ನ ನಾವು ಸರಿ ತಪ್ಪು ಅನ್ನುವಂತಹ ದೃಷ್ಟಿಕೋನದಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಎಲ್ಲಾ ಪಾರ್ಟಿಗಳು ಅದನ್ನೇ ಮಾಡ್ತಾ ಬಂದಿದವೆ. ಸೊ ಈ 3 ಹಂತದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿಯ ಆಡಳಿತ ಅಂತ ಹೇಳಿ, ದುರಾಡಳಿತ ಅಂತ ಹೇಳಿ, ಹಾಗೆ ಯಾರ್ಯಾರೆಲ್ಲ ಏನೋ ದೊಡ್ಡ ಸ್ವಾತಂತ್ರ್ಯ ಸಿಕ್ಬಿಡ್ತು ಬಂಗಾಳದ ಜನತೆಗೆ, ಈ 15 ವರ್ಷದಿಂದ ಏನೋ ಕಗ್ಗತ್ತಲೆಯಲ್ಲಿ ಇದ್ವು ಅನ್ನೋ ತರದಲ್ಲೆಲ್ಲ ಸ್ಟುಪಿಡ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬಿಜೆಪಿ ಇರ್ಲಿ, TMC ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಂಥದ್ದೇ ಇರ್ಲಿ, ಸಾಮಾನ್ಯ ಜನರಿಗೆ ಮ್ಯಾಟರ್ ಆಗೋದು ಏನು ಅಂತಂದ್ರೆ, ನನ್ನ ಸಲುವಾಗಿ ಸರ್ಕಾರ ಏನ್ ಮಾಡಕ್ ರೆಡಿ ಇದೆ, ನಾನ್ ಕೊಡ್ತಾ ಇರುವಂತ ಟ್ಯಾಕ್ಸ್ ಮನಿಯಲ್ಲಿ ನನಗೇನ್ ಕೊಡ್ತಾ ಇದೆ ಸರ್ಕಾರ ಅನ್ನೋದೇ ಮ್ಯಾಟರ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ಒಂದು ಬೆಳವಣಿಗೆ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ, ಬಿಜೆಪಿ ಹೊಡೆದಾಡಿ ಅಂತೂ ಇಂತೂ ಮೆಜಾರಿಟಿಯಲ್ಲಿ ಒಂದು ಹಿಸ್ಟಾರಿಕ್ ಓಪನಿಂಗ್ ಅನ್ನ ತಗೊಂಡಿದೆ ಬಂಗಾಳದಲ್ಲಿ. ಆವಾಗ ಬಿಜೆಪಿ ಹತ್ರ ಪ್ರೆಷರ್ ಕೂಡ ಹಂಗೆ ಇರುತ್ತೆ. ಬಂಗಾಳದ ಜನತೆ ಏನು ದಡ್ರಲ್ಲ ಅವರು. ಇವಾಗ ನೀವು ಬಿಹಾರವನ್ನ ಯಾವ ರೀತಿ ಮ್ಯಾನಿಪುಲೇಟ್ ಮಾಡಬಹುದು, ನಿತೀಶ್ ಕುಮಾರ್ ಮುಖ ತೋರಿಸ್ಬಿಟ್ಟು ಇವಾಗ ನಿತೀಶ್ ಕುಮಾರ್ ಕೂಡ ಮುಖ್ಯಮಂತ್ರಿ ಅಲ್ಲ ಅಲ್ಲಿ. ಆದ್ರೆ ಬಂಗಾಳದ ಜನತೆಯನ್ನ ನೀವು ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಿಜೆಪಿಯ ಮೇಲೆ ಅತ್ಯಂತ ದೊಡ್ಡ ಪ್ರೆಷರ್ ಅನ್ನೋದು ಕೂಡ ಇದೆ. ಜೊತೆಗೆ ಅಮಿತ್ ಶಾ ಬಾಯ್ ಬಿಟ್ರು ಭಾಷಣ ಮಾಡ್ತಾ ಇದ್ರು. ಬಾಂಗ್ಲಾ ಬಾರ್ಡರ್ ಇಂದ ನಮ್ಗೆ ನುಸುಳುಕೋರನ್ನ ತಡಿಯಕ್ ಆಗ್ತಾ ಇಲ್ಲ, ಮಮತಾ ಬ್ಯಾನರ್ಜಿ ಬಿಡ್ತಾ ಇಲ್ಲ, ಮತ್ತೊಂದಿಲ್ಲ ಮರದೊಂದಿಲ್ಲ ಹೇಳ್ತಾ ಇದ್ರು. ಇವಾಗ ನಿಮ್ಮ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಒಂದೇ ಒಂದು ಬಾಂಗ್ಲಾ ನುಸುಳುಕೋರ ನನ್ನ ದೇಶದ ಒಳಗೆ ಕಾಲಿಟ್ಟ ಅಂತಂದ್ರೆ ಬಿಜೆಪಿಗಿಂತ ಆಂಟಿ ನ್ಯಾಷನಲ್ ಇನ್ನೊಬ್ರು ಇರೋದಿಲ್ಲ. ರೈಟ್? ಬಿಜೆಪಿ ಗೆದ್ದಿರೋದು ಏನಿದೆ ಅಲ್ಲ, ಯಾರ್ಯಾರೆಲ್ಲ ಆರೋಪ ಆಪಾದನೆ ಹಂಗಿಲ್ಲ ಹಿಂಗಿಲ್ಲ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಮತ್ತೊಂದು ಮರದೊಂದು ಅಂತ ಕೆಲವೊಂದಷ್ಟು ಎಕ್ಸ್ಟ್ರೀಮ್ ಲೆಫ್ಟಿಸ್ಟು, ಎಕ್ಸ್ಟ್ರೀಮ್ ಲಿಬರಲ್ಸ್ ಅಂತ ಹೇಳ್ತಾರೆ, ಅಂತವ್ರಿಂದನೇ ನಮ್ ದೇಶ ಹಾಳಾಗಿರೋದು. ಪಾಯಿಂಟ್ ಅಲ್ಲಿ ಇಟ್ಟು ಮಾತಾಡೋದಿಲ್ಲ, ಬಿಜೆಪಿ ವಿರುದ್ಧ ಮಾತಾಡ್ಬೇಕು, ಮೋದಿ ವಿರುದ್ಧ ಮಾತಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅವರಿಂದನೇ ದೇಶ ಹಾಳಾಗಿರೋದು. ಅಂಡ್ ಈ ರೈಟ್ ವಿಂಗ್ ಯಾಕೆ ಇಷ್ಟು ಬೇಗ ಇಮೋಷನ್ಸ್ ಅನ್ನ ಗ್ಯಾದರ್ ಮಾಡುತ್ತೆ ಅಂತಂದ್ರೆ ಇಂಥವ್ರಿಂದಾನೇ. ಸೊ ಇವಾಗ ಬಂಗಾಳವನ್ನ ಗೆದ್ದ ಮೇಲೆ ಬಿಜೆಪಿಯ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ಹೆದರುಕೊಂಡಾದ್ರೂ ಬಿಜೆಪಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ. ಅಲ್ಟಿಮೇಟ್ಲಿ ಯಾವುದೇ ಪಕ್ಷ ಬಂದ್ರು ಒಳ್ಳೆ ಕೆಲಸ ಆಯ್ತು ಅಂತಂದ್ರೆ ಅದು ಯಾವ ಪಕ್ಷ ಆದ್ರೆ ನಮ್ಗೇನು, ರೈಟ್? ಇದು ಬಂಗಾಳದ ಕತೆ. ಆದ್ರೆ ಈಗ ನಮ್ಮ ತಮಿಳ್ನಾಡಿನ ಕತೆ ಇದೆ ಅಲ್ಲ, ಏನ್ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಪರ್ಸನಲಿ ಶಾಕ್ ಅನಿಸ್ತು, ಹಂಗೆ ಒಂಥರ ಒಂದು ಹೋಪ್ ಅನ್ನ ಸಹ ಕ್ರಿಯೇಟ್ ಮಾಡ್ತು. ಯಾವಾಗ ಈ ಕರೂರ್ ಸ್ಟ್ಯಾಂಪೇಡ್ ಇಶ್ಯೂ ಆಗಿತ್ತಲ್ವಾ, ಕಳೆದ ವರ್ಷ ಅಂತ ಅನ್ಸುತ್ತೆ, ಒಂದು ರ್ಯಾಲಿ ಮಾಡೋಕ್ ಹೋದಾಗ ವಿಜಯ್ ಅವರನ್ನ ನೋಡಕ್ಕೆ ಬಂದು ಈ ತಮಿಳುನಾಡಲ್ಲಿ ಆ ನಟರನ್ನ ಸಂಭ್ರಮಿಸೋದು, ದೇವಸ್ಥಾನನೇ ಕಟ್ಬಿಟ್ಟಿದ್ದಾರೆ ಅವರಿಗೆ. ಈ ಹುಚ್ಚಿದೆ. ಈ ಹುಚ್ಚಿನ ಒಂದಷ್ಟು ಪ್ರಮಾಣ ತೆಲುಗು ಜನರಲ್ಲಿ ಸಹ ಇದೆ. ಪವನ್ ಕಲ್ಯಾಣ್ ಯಾವ ರೀತಿ ಪೊಲಿಟಿಕ್ಸ್ಗೆ ಎಂಟ್ರಿ ಆದ್ರು, ಅಂಡ್ ಈ 2 ಸ್ಟೇಟ್ ಅಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಸಿನಿಮಾ ಇಂಡಸ್ಟ್ರಿಯಿಂದನೇ ಬಂದಿರೋರಾಗಿದ್ರು. ನೇರ ಸಂಬಂಧ, ಎಸ್ಪೆಷಲಿ ತಮಿಳ್ನಾಡು. ಅದು ನೀವು MGR ಅನ್ನ ತಗೊಳ್ಳಿ, ಜಯಲಲಿತಾ ತಗೊಳ್ಳಿ, ಕರುಣಾನಿಧಿ ಕೂಡ ಸಿನಿಮಾದ ಸಂಭಾಷಣೆಯನ್ನ ಬರಿತಾ ಇದ್ರು. ಹಾಗಾಗಿ ಇಲ್ಲಿ ಆ ಒಂದು ಸೆಲೆಬ್ರಿಟಿ ಕಲ್ಚರ್ ಅನ್ನೋದು ವರ್ಕ್ ಆಗುತ್ತೆ. ಆದ್ರೆ ವಿಜಯ್ ಅವರಿಗೆ ಕೇವಲ ಅವರ ಫ್ಯಾನ್ಸ್ ಇಂದ ವೋಟ್ ಸಿಕ್ಕಿದೆ, ಅಥವಾ ಜನ ಅವ್ರ ಮೇಲೆ ಭರವಸೆ ಇಟ್ಟು ವೋಟ್ ಕೊಟ್ಟಿದ್ದಾರೆ. ಅದು 80 ವರ್ಷದ DMK AIADMK ನಡುವೆ ಒಂದು ಪಕ್ಷವಾಗಿ ಹೊರಹೊಮ್ಮಿ 2 ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವೋಟ್ ಕನ್ಸಾಲಿಡೇಷನ್ ಮಾಡೋದಿದೆಲ್ಲ, ಇಟ್ಸ್ ಮೋರ್ ದನ್ ಇಂಪಾಸಿಬಲ್.
ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ನನಗೆ ವಿಯರ್ಡ್ ಅನ್ಸಿದ್ದು, ಮಜಾ ಅನ್ಸಿದ್ದು ಅಂತಂದ್ರೆ, ನನಗೆ ಪರ್ಸನಲಿ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಾವ ರೀತಿ ಜನಸುರಾಜ್ನ ಅವರ ಮೋಟೋವನ್ನ ಹೇಳ್ತಾ ಇದ್ರು, ಇವ್ರು ಒಂದಷ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿ, ಇವರು ಪೊಲಿಟಿಕ್ಸ್ ಅಲ್ಲಿ ಮುಂದೆ ಬರ್ಲಿ ಅನ್ನೋ ತರದಲ್ಲಿ ಅನ್ಸಿತ್ತು. ಬಟ್ ಒಂದೇ ಒಂದು ಸೀಟ್ ಬಂದಿರಲಿಲ್ಲ ಅಲ್ಲಿ ಅವರಿಗೆ. ಯಾರನ್ನ? ಚುನಾವಣೆಯ ಚಾಣಕ್ಯ, ಅಂಡ್ ಹಿ ಈಸ್ ಲಿಟ್ರಲಿ ಚಾಣಕ್ಯ ಆಫ್ ಎಲೆಕ್ಷನ್ಸ್. ಮೋದಿಯನ್ನ ಮೋದಿ ಮಾಡಿ ಜನರಿಗೆ ರೀಚ್ ಮಾಡಿಸಿದ್ದೆ ಈ ಪ್ರಶಾಂತ್ ಕಿಶೋರ್. ಅಂತವರು ಒಂದೇ ಒಂದು ಖಾತೆ ಸಹ ತೆಗಿಯಕ್ಕಾಗ್ಲಿಲ್ಲ ಜನಸುರಾಜ್ ಪಾರ್ಟಿ ಬಿಹಾರಲ್ಲಿ. ಆದ್ರೆ ಆ ವ್ಯಕ್ತಿ ಏನನ್ನ ಹೇಳಿದ್ರು ವಿಜಯ್ ಪಾರ್ಟಿಯ ಕುರಿತಾಗಿ, ಅವರು ಒಬ್ಬರೇ ನಿಂತ್ಕೊಂಡ್ರೆ, ಯಾರ್ದು ಜೊತೆ ಮೈತ್ರಿ ಮಾಡ್ಕೊಳ್ಳದೆ ಎಲೆಕ್ಷನ್ ಅನ್ನ ಹೋರಾಡಿದ್ರು ಅಂತಂದ್ರೆ ಆ ಮನುಷ್ಯ ಬರ್ತಾರೆ. ಇದನ್ನ ಬರ್ದಿಟ್ಕೊಳ್ಳಿ, ಈ ವಿಡಿಯೋನ ವಿಜಯ್ ಗೆದ್ದ ಮೇಲೆ ಟೆಲಿಕಾಸ್ಟ್ ಮಾಡಿ ಅಂತ ಹೇಳಿದ್ದು. ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು. Suggests that if he goes alone, he stands a very good chance. How do you define good chance? It's a good chance to win Tamil Nadu. Keep this video and play it when the result comes. I will make TVK under your leaders win. That is why I am here. ಕೆಲವೊಂದ್ಸತಿ ನಾವು ಹೇಳ್ತೀವಲ್ವಾ, ಯಾರಿಗೆ ಕಿಂಗ್ ಮೇಕರ್ ಅನ್ನುವಂತಹ ತಾಕತ್ತಿರುತ್ತೆ ಅವರು ರಾಜ ಆಗಕ್ ಹೋಗ್ಲೇಬಾರ್ದು, ಕಿಂಗ್ ಮೇಕರ್ ಆಗೇ ಇರಬೇಕು. ಅದು ಪ್ರಶಾಂತ್ ಕಿಶೋರ್ ಅಂತ ನನಗೆ ಅನಿಸ್ತು. ಪರ್ಸನಲಿ ನನಗೆ ಆ ವ್ಯಕ್ತಿ ಒಳ್ಳೆ ರಾಜಕೀಯ ಮಾಡ್ಲಿ, ಅವ್ರ ಪಾರ್ಟಿ ಒಳ್ಳೆ ರಾಜಕಾರಣದಲ್ಲಿ ಡೆವಲಪ್ಮೆಂಟ್ ಓರಿಯೆಂಟೆಡ್, ಬಿಹಾರದಲ್ಲಿ ಏನ್ ಜಾತಿ ರಾಜಕಾರಣ ಅನ್ನೋದೇ ನಡ್ಕೊಂಡು ಬಂದಿದೆ, ಅದ್ರ ಹೊರತಾಗಿ ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಇದ್ರ ರಿಲೇಟೆಡ್ ಆಗಿ ಅವ್ರ ಪಕ್ಷ ಬರ್ಲಿ ಅಂತ ಇತ್ತು. ಬಟ್ ಅದು ಫೇಲ್ ಆಯ್ತು ಈ ಒಂದು ಟರ್ಮ್ ಅಲ್ಲಿ. ಆದ್ರೆ ಆ ವ್ಯಕ್ತಿ TVK ಪಾರ್ಟಿಗೆ ಮಾಡಿರುವಂತಹ ಸ್ಟ್ರಾಟಜಿ ಅನ್ನೋದು, ಅದನ್ನ ರೂಟ್ ಲೆವೆಲ್ ಅಲ್ಲಿ ವಿಜಯ್ ಬಹಳಷ್ಟು ಜನರಿಗೆ ಏನೋ ಓವರ್ ನೈಟ್ ಅಲ್ಲಿ ಪೊಲಿಟಿಷಿಯನ್ ಆದ್ರು ಅನ್ನುವಂಥದ್ದು ಸುಳ್ಳು. ಅವರ ಕೆಲವೊಂದಷ್ಟು ಸಿನಿಮಾಗಳನ್ನ ನೋಡ್ತಾ ಬಂದ್ವಿ ಅಂತಂದ್ರೆ, ಒಂದು 5-6 ವರ್ಷದ ಹಿಂದಿನ ಸ್ಕ್ರಿಪ್ಟ್ ಅದು ಅವರ ಇಮೇಜ್ ಬಿಲ್ಡ್ ಮಾಡ್ತಾ ಇತ್ತ ಅಂತ ನನ್ಗನ್ಸುತ್ತೆ. ಜೊತೆಗೆ ಅವರ ಈ ಸಂಘ ಅಂತ ಏನ್ ಕಟ್ಕೊಂಡಿದ್ರು, ಅಭಿಮಾನಿಗಳ ಸಂಘ ಅನ್ನೋದು, ಅವರು ರೂಟ್ ಲೆವೆಲ್ ನಲ್ಲಿ ಜನರಿಗೆ ಸಹಾಯ ಮಾಡೋದು, ಏನು ಬದಲಾವಣೆಯನ್ನ ಬಯಸ್ತಾ ಇದ್ರು ಜನ, ಅದಕ್ಕೆ ತಾವು ಆಶಾವಾದಿಗಳಾಗಿ ನಿಂತ್ಕೊಳ್ತೀವಿ ಅನ್ನೋ ತರದಲ್ಲಿ ಒಂಥರ ಏನು ಪರೋಕ್ಷವಾಗಿರುವಂತಹ ಹೋಪ್ ಅನ್ನ ಬೂಸ್ಟ್ ಮಾಡ್ತಾ ಬಂದಂಗೆ. ಹಾಗೆ ಇವತ್ತಿನ ತಮಿಳುನಾಡಿನ ಜೆನ್ಜಿ ಅಂಡ್ ಮಿಲೇನಿಯಲ್ಸ್ ಏನಿದೆ, ಅವರಿಗೆ ಈ ದ್ರವಿಡಿಯನ್ ರಾಜಕಾರಣ ಅನ್ನೋದು ಬೇಸತ್ತು ಹೋಗಿದ್ರು. ಜೊತೆಗೆ ಈ ಸ್ಟಾಲಿನ್ ಯಾರಿದ್ದಾರೆ, ಅವನ ಮಗ ಉದಯನಿಧಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಸನಾತನ ಧರ್ಮ ಅಂತಂದ್ರೆ ಕಾಲೆರಾ ಇದ್ದ ಹಾಗೆ, ಅದನ್ನ ನಾನು ಇರಾಡಿಕೇಟ್ ಮಾಡ್ತೀನಿ ಅನ್ನೋ ತರದಲ್ಲಿ ಹೇಳಿದ್ದ. ಆ ವ್ಯಕ್ತಿನೇ ಇರಾಡಿಕೇಟ್ ಆಗೋದು, ಆ ಪಕ್ಷನೇ ಇರಾಡಿಕೇಟ್ ಮಾಡಿದ್ರು ತಮಿಳುನಾಡಿನ ಜನ. ಸನಾತನ ಧರ್ಮ ಅಂತಂದ್ರೆ ಯಾವುದೇ ವ್ಯಕ್ತಿ ಹತ್ರ ಇರಾಡಿಕೇಟ್ ಮಾಡಕ್ಕೆ ಆಗದೆ ಇರೋದೇ ಸನಾತನ ಧರ್ಮ. ಸೊ ಈ ಒಂದು ಬದಲಾವಣೆ ಅನ್ನುವಂಥದ್ದು ತಮಿಳುನಾಡಲ್ಲಿ, ಹಾಗೆ ಈ ವಿಜಯ್ ಅವರ TVK ಪಕ್ಷಕ್ಕೆ ಪೂರ್ತಿ ಮೆಜಾರಿಟಿ ಇಲ್ಲ. ಅದರ ಅರ್ಥ DMK ಹಾಗೂ AIADMK ಯಾರು ಬಹಳಷ್ಟು ದಶಕಗಳಿಂದ ವಿರೋಧಿಗಳು, ಅವರಿಬ್ಬರು ಈ TVK ಪಕ್ಷದ ವಿಜಯ್ ಅವರಿಗೆ ಅಧಿಕಾರವನ್ನ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಗ್ಗಟ್ಟಾಗೋದಿದೆಲ್ಲ, ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ರಾಜಕೀಯದಲ್ಲಿ ಯಾವುದೂ ಇಂಪಾಸಿಬಲ್ ಅಂತ ಇರೋದಿಲ್ಲ. ಆದ್ರೆ ನಾವ್ ಅನ್ಕೊಂಡಾಗೆ ಸದ್ಯದ ಮಟ್ಟಿಗೆ ಈ ಶಾಸಕಾಂಗದ ನಾಯಕ ಆಗಿ ವಿಜಯ್ ಅವರು, ಅಂದ್ರೆ ತಮಿಳುನಾಡಿನ ಮುಂದಿನ CM ಆಗಿ ವಿಜಯ್ ಅವರೇ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಆದ್ರೆ ಅದರ ಅರ್ಥ ವಿಜಯ್ ಬಂದ ತಕ್ಷಣ ಎಲ್ಲಾ ಬದಲಾಗ್ಬಿಡತ್ತೆ, ನಾಟ್ ನೆಸೆಸರಿ. ಅಷ್ಟು ಈಸಿ ಇಲ್ಲ. ಒಂದು ಸಿನಿಮಾದಲ್ಲಿ ನೀವು ನಟರಾಗಿ ಅಥವಾ ಅಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ಸ್ಟೇಟ್ ಅನ್ನ ಬದಲಾಯಿಸೋದಕ್ಕೂ 20 ನಿಮಿಷದಲ್ಲಿ ಅಥವಾ 2 ಗಂಟೆಯಲ್ಲಿ ಯಾವುದೇ ತರಬೇತಿ ಇಲ್ಲದೆ, ಅಂಡ್ ಇಟ್ಸ್ ಅ ಫ್ರೆಶ್ ಪಾರ್ಟಿ, ಅದನ್ನ ಇಟ್ಕೊಂಡು ಅಲ್ಲಿರೋರ್ಗೆ ಯಾರಿಗೂ ಅಷ್ಟು ಪಾಪ್ಯುಲರ್ ಫೇಸಸ್ ಅಲ್ಲ ಅಥವಾ ರೂಟ್ ಲೆವೆಲ್ ನಲ್ಲಿ ಕೆಲಸ ಮಾಡಿದವರಲ್ಲ, ಎಲ್ಲರೂ ಕೂಡ ಹೊಸಬ್ರು, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಂಥ ಒಂದು ಗೊತ್ತು ಗುರಿ ಇಲ್ಲದೆ ಇರುವಂತಹ ಬಹಳಷ್ಟು ಜನರ ಒಂದು ನಾಯಕ ಆಗಿ ಅವರನ್ನು ಮುನ್ನಡೆಸ್ಕೊಂಡು, ಜೊತೆಗೆ ಯಾರು ಇಷ್ಟು ಹೋಪ್ ನಲ್ಲಿ, ಅಂದ್ರೆ ಇವು 2 ಪಕ್ಷ ಸವಾಸ ಸಾಕು ಅಂತ ಇನ್ನೊಂದು ಪಕ್ಷವನ್ನ ನಾನು ಆಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ದೀನಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಪೀಕ್ ಅಲ್ಲಿ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಆಚೆ ಈಚೆ ಆಯ್ತು ಅಂತಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಕ್ರೆಡಿಬಿಲಿಟಿ ಅನ್ನುವಂಥದ್ದು ಮುಂದೆ ವಿಜಯನ್ನ ನಂಬದೇ ಇರೋದು, ಅಂದ್ರೆ ಸಿನಿಮಾದಲ್ಲೂ ಅವ್ರನ್ನ ನಂಬೋದಿಲ್ಲ, ರಾಜಕೀಯದಲ್ಲೂ ನಂಬೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅದೊಂದು ರೀತಿಯಲ್ಲಿ ಡಬಲ್ ಎಡ್ಜ್ ಸ್ವೋರ್ಡ್ ತರ. ಹಾಗಾಗಿ ದೊಡ್ಡ ಮಟ್ಟದ ಜವಾಬ್ದಾರಿ ಅನ್ನೋದು ಈಗ ವಿಜಯ್ ಅವರ ಮೇಲೂ ಸಹ ಇದೆ. ಆದ್ರೆ ಈ ಒಂದು ಡೆವಲಪ್ಮೆಂಟ್ ಅನ್ನೋದಿದೆ ಅಲ್ಲ, ನಮ್ಮ ದೇಶದಲ್ಲಿ ಈ ನ್ಯಾಷನಲ್ ಪಾರ್ಟಿಗಳಿಗೆ ಒಂದಷ್ಟು ಅಹಂಕಾರ ಇತ್ತು. ಹಿಂಗಿದ್ರು ಜನ ಎಷ್ಟೋ ದಶಕಗಳಿಂದ ನಮ್ಮನ್ನ ನಂಬ್ಕೊಂಡು ಬಂದಿರೋದಕ್ಕೂ ನಮಗ್ ಬೈತಾರೆ, ಚೀತು ಅಂತ ಉಗಿತಾರೆ. ಆದ್ರೆ ಲಾಸ್ಟ್ಗೆ ಕಾಂಗ್ರೆಸ್ BJPನೋ ಏನೋ ಒಂದಕ್ಕೆ ಹಾಕೊಂಡ್ ಬಂದ್ಬಿಡ್ತಾರೆ. ಇಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಈ ತಮಿಳ್ನಾಡಲ್ಲಿ DMKಗೋ AIADMKಗೋ ಏನೋ ಹಾಕ್ತಾರೆ ಅನ್ನೋ ತರದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಇತ್ತು. ಬಟ್ ನಾವು ಆಲ್ಟರ್ನೇಟಿವ್ ಆಗಿ ಯಾವ್ದಾದ್ರು ಪಕ್ಷ ಬಂತು ಅಂತಂದ್ರೆ ಅವರ ಸಿದ್ಧಾಂತ ಈ ಜಾತಿ ರಾಜಕಾರಣ, ಧರ್ಮದ ಮೇಲೆ ವೋಟ್ ಕೇಳೋದು, ಹಿಂದೂ ಮುಸ್ಲಿಂ ಮಾಡೋದು, ಅಥವಾ ದ್ರಾವಿಡ ವರ್ಸಸ್ ಉತ್ತರ ಭಾರತ ಅನ್ನೋ ತರದಲ್ಲಿ ಮಾಡೋದು, ಈ ತರ ಡಿವೈಡ್ ಮನಸ್ಥಿತಿಯಿಂದ ನಾವು ಬೇಸತ್ ಹೋಗಿದೀವಿ.
ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಹೆಲ್ತ್ ಬಗ್ಗೆ ಮಾತಾಡಿ, ನನಗೇನು ಒಳ್ಳೇದ್ರ ಬಗ್ಗೆ ಅದ್ರನ್ನ ಮಾತಾಡಿ ಅನ್ನೋ ತರದಲ್ಲಿ ಜನ ರೆವಲ್ಯೂಷನ್ ಅನ್ನ ಕೇಳ್ತಿದ್ದಾರೆ, ಅದನ್ನ ಮಾಡೋಕೆ ರೆಡಿ ಇದ್ದಾರೆ ಅನ್ನೋದಿದೆ ಅಲ್ಲ. ದಿಸ್ ಈಸ್ ಒನ್ ಆಫ್ ದ ವೆರಿ ಗುಡ್ ಡೆವಲಪ್ಮೆಂಟ್ಸ್ ಅಕಾರ್ಡಿಂಗ್ ಟು ಮೀ. ಅದು ಬಂಗಾಳದಲ್ಲಿ ಆಗ್ಲಿ ಅಥವಾ ತಮಿಳುನಾಡಿನಲ್ಲಿ ಆಗ್ಲಿ, ಹಾಗೆ ಕೇರಳದಲ್ಲಿ ಯಾವ ರೀತಿ ಕಮ್ಯುನಿಸ್ಟ್ ಸರ್ಕಾರ ಅನ್ನುವಂತ ಕಲ್ಚರ್ ಇತ್ತು ಅದು ಇರಾಡಿಕೇಟ್ ಆಗಿದ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೂಡ ಕೊಡುತ್ತೆ. ಏನು ಅಂತಂದ್ರೆ, ಈ ಕೆಲವೊಂದಷ್ಟು ಜನ ಇದ್ರು ಆಯ್ತಾ ಕೇರಳದಲ್ಲಿ, ಅಂದ್ರೆ ಅವರು ರೈಟ್ ವಿಂಗ್ ಅನ್ನ ವಿರೋಧ ಮಾಡ್ತಾರೆ, ಲೆಫ್ಟ್ ವಿಂಗ್ ಅನ್ನು ವಿರೋಧ ಮಾಡ್ತಾರೆ, ಆದ್ರೆ ಯಾವುದೋ ಫಾರಿನ್ ಕಂಟ್ರಿಯಲ್ಲಿ ಹುಟ್ಟಿರುವಂತಹ ಕಮ್ಯುನಿಸಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಶಿವಾಜಿ ಅವರನ್ನ ಬೇರೆ ರಾಜ ಅನ್ನೋ ತರದಲ್ಲಿ ನೋಡ್ತಾ ಇದ್ರು. ಸ್ವರಾಜ್ ಕಲ್ಪನೆ ಮಾಡಿದ್ದೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್, ಭಾರತ ಕಂಡಂತಹ ಶ್ರೇಷ್ಠ ಮಗ, ಮಹಾನ್ ರಾಜ. ಅವ್ರನ್ನ ಏನೋ ಬೇರೆಯವರು ಅನ್ನೋ ತರದಲ್ಲಿ ನೋಡ್ತಾ ಇದ್ದಂತಹ ಕೇರಳದ ಈ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಅನ್ನುವಂಥದ್ದು ಏನಿತ್ತು, ಅವರ ಆಡಳಿತ ಪಕ್ಷದ ರಿಲೇಟೆಡ್ ಆಗಿ ಅಥವಾ ಆಡಳಿತ ವ್ಯವಸ್ಥೆಯ ಬಗ್ಗೆ, ಅಂದ್ರೆ ಫಾರ್ ಅಗೇನ್ಸ್ಟ್ ಡಿಬೇಟೇಬಲ್. ಅದು ಯಾವ ರೈಟ್ ವಿಂಗ್ ನ ಪ್ರೊಪಗ್ಯಾಂಡಾ ಇದೆ, ಕಮ್ಯುನಿಸಂ ಅಂತಂದ್ರೆ ಏನೋ ಆಂಟಿ ನ್ಯಾಷನಲ್ ಅನ್ನೋ ತರದಲ್ಲಿ ಇಟ್ಸ್ ನಾಟ್. ಆದ್ರೆ ಒಂದು ದೇಶದಲ್ಲಿ ಹೊರದೇಶದಿಂದ ಬಂದಿರುವಂತಹ ಸಿದ್ಧಾಂತ ಅನ್ನುವಂಥದ್ದು ಜಾಸ್ತಿ ವರ್ಷ ಸರ್ವೈವ್ ಆಗೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಹ ಪ್ರೂವ್ ಆಯ್ತು. ಆದ್ರೆ ಈ ಎಲ್ಲಾ ಎಲೆಕ್ಷನ್ ರಿಸಲ್ಟ್ ಅನ್ನ ನೋಡಿದ ಹಾಗೆ ಒಂದು ಪಕ್ಷ ಹಠಕ್ಕೆ ಬಿತ್ತು ಅಂತಂದ್ರೆ ಯಾವ ಲೆವೆಲ್ಗೆ ಅದು ಗೇಮ್ ಆಡೋಕೆ ರೆಡಿ ಇರುತ್ತೆ. ಹಾಗೆ ಬರೀ ಗೇಮ್ ಆಡಿದ್ರೆ ಸಾಧ್ಯ ಇಲ್ಲ, ಜನ ನಿಮ್ಮನ್ನ ತಂದಿರೋದಕ್ಕೆ ಒಂದು ಕಾರಣ ಇದೆ. ಆ ಆಶಾಭಾವಕ್ಕೆ ಏನಾದ್ರು ನೀವು ಧಕ್ಕೆ ಕೊಟ್ರಿ ಅಂತಂದ್ರೆ ಅವರು ನೆಕ್ಸ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಏನ್ ಮಾಡಬಹುದು ಅನ್ನೋದು ಇದೆಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಪಕ್ಷಕ್ಕೂ ಒಂದು ಪ್ರೆಷರ್ ಇರಬೇಕು, ಪ್ರತಿ ಪಕ್ಷಕ್ಕೂ, ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ ಅಥವಾ ಬೇರೆ ಯಾವುದೇ ಪಕ್ಷಗಳಿರಬಹುದು, ಟಿವಿಗೆ ಇರಬಹುದು, ಆಪ್ ಸಹ ಇದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನರ ಆಶೆ ಅನ್ನೋದು ಏನಿತ್ತು, ಹಾಗೆ ಜನರ ಒಂದು ರೆವಲ್ಯೂಷನರಿ ಮೈಂಡ್ ಸೆಟ್ ಇತ್ತು, ಇವ್ರು ಯಾರು ಬೇಡ ಅನ್ನೋ ತರದ ಹಠ ಇತ್ತು. ಅದೇ ಟೈಮಲ್ಲಿ ಆಪ್ ಅನ್ನುವಂಥದ್ದು ಕೂಡ ಹುಟ್ಕೊಂಡಿದ್ದು. ಬಟ್ ಇವಾಗ ಆಪ್ನ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ ಅಲ್ಲ, ಅದನ್ನ ಒಡೆದು ಹಾಕೋದ್ರಲ್ಲಿ ಅಥವಾ ಅದರ ನಾಯಕರನ್ನ ವಿಲನೈಸ್ ಮಾಡೋದ್ರಲ್ಲಿ ಬಿಜೆಪಿಯ ದೊಡ್ಡ ಪಾತ್ರ ಇದೆ. ಆದ್ರೆ ಅದರ ಅರ್ಥ ಅಲ್ಲಿ ಎಲ್ಲವೂ ಸರಿ ಇತ್ತು ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಹಾಗಾಗಿ ಈ ಒಂದು ಹಂತದಲ್ಲಿ ಈ ಡೆವಲಪ್ಮೆಂಟ್ ಅನ್ನೋದು ಏನ್ ನಡೀತಾ ಇದೆ ಅಲ್ಲ, ಇದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋ ರೀತಿಯಲ್ಲಿ ಆಗಬೇಕು. ಭಾರತದ ಜನತೆ, ಎಸ್ಪೆಷಲಿ ಮಿಲೇನಿಯಲ್ಸ್ ಅಂಡ್ ಜೆನ್ಸಿ, ಯಾರು ಮುಂದಿನ 30ರಿಂದ 40 ವರ್ಷದ ನಿಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುವಂತಹ ತಾಕತ್ತನ್ನ ಹೊಂದಿರ್ತಾರೆ, ಅವರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರದಲ್ಲಿ ನೋಡೋಕೆ ಹೋಗ್ಬೇಡಿ. ಪ್ರೊಪಗ್ಯಾಂಡಾ ಅನ್ನುವಂಥದ್ದು ನಡೆಯೋದಿಲ್ಲ, ಅದನ್ನ ಬರ್ಸ್ಟ್ ಮಾಡುವಂತಹ AI ನಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಗಿದೆ, ನಿಮ್ಮ ಪ್ರೊಪಗ್ಯಾಂಡಾ ಅನ್ನೋದು 1 ಸೆಕೆಂಡ್ ನಲ್ಲಿ ನಿಲ್ಲೋದಿಲ್ಲ. ಇದೆಲ್ಲದನ್ನ ಹೇಳ್ತಾ ಇರುವಾಗ ಒಂದು ರಾಜಕೀಯ ಪಕ್ಷ ಒಳ್ಳೆ ಕೆಲಸವನ್ನ ಮಾಡಿ ಆ ಕೆಲಸವನ್ನೇ ಮಾರ್ಕೆಟ್ ಮಾಡ್ಕೊಳ್ತು ಅಂತಂದ್ರೆ ಅದು ಹೆಂಗೆ ಗೆಲ್ಲೋದಿಲ್ಲ ಅನ್ನೋದನ್ನ ಒಂದ್ಸತಿ ಈ ಫಾರ್ಮುಲಾವನ್ನ ದಯವಿಟ್ಟು ಅಪ್ಲೈ ಮಾಡಿ ನೋಡಿ. ಬಿಜೆಪಿ ಇವಾಗ ಆಲ್ಮೋಸ್ಟ್ ಅಂದ್ರೆ ಭಾರತದ ಆಲ್ಮೋಸ್ಟ್ ಎಲ್ಲ ರಾಜ್ಯ, ಮೋರ್ ದನ್ ಹಾಫ್ ಆಫ್ ದ ಕಂಟ್ರಿ ಐ ಗೆಸ್, ಎಲ್ಲಾ ಕಡೆ ನಿಮ್ದೇ ಮೆಜಾರಿಟಿ ಇರುವಾಗ ಇನ್ನಾದ್ರೂ ಈ ಹಿಂದೂ ಮುಸ್ಲಿಂ ಅಥವಾ ಜಾತಿ ರಾಜಕಾರಣ ಅಥವಾ ಏನು ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ, ಹಿಂದಿ ಮೇನ್ಲ್ಯಾಂಡ್ ವರ್ಸಸ್ ರೀಜನಲ್ ಲ್ಯಾಂಗ್ವೇಜ್, ಹಿಂಗಿದೆಲ್ಲ ಪೊಲಿಟಿಕ್ಸ್ ಅನ್ನ ಬಿಟ್ಟು ನಿಜವಾಗೂ ಭಾರತವನ್ನ ವಿಶ್ವಗುರು ಮಾಡುವಲ್ಲಿ ಬಿಜೆಪಿ ಕೆಲಸ ಮಾಡ್ಲಿ. ಆ ಕೆಲಸದ ಮೇಲೆ ಜನರ ಹತ್ರ ನೀವು ನಮಗ್ ವೋಟ್ ಕೊಡಿ ಅಂತ ಕೇಳಿ ಪೀಪಲ್ ಮೇ ಸಪೋರ್ಟ್. ಅದ್ರ ಹೊರತಾಗಿ ನೀವು ಎಲೆಕ್ಷನ್ ಕಮಿಷನ್ ಅನ್ನ ಬುಟ್ಟಿಗೆ ಹಾಕೊಂಡು ಇಡಿ, CBI ಯಾವುದೆಲ್ಲ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ ಅದನ್ನೆಲ್ಲ ಏನೇನೋ ಮಾಡ್ಕೊಂಡು ಈ ರೇಪಿಸ್ಟ್ ಗಳನ್ನ, ಕ್ರಿಮಿನಲ್ ಗಳನ್ನ, ಅಂತವ್ರಿಗೆಲ್ಲ ಟಿಕೆಟ್ ಕೊಡೋ ಬದಲು ಒಂದು ಕ್ಲೀನ್ ರಾಜಕಾರಣ. ಯಾವ ರಾಜಕಾರಣದಲ್ಲಿ ನಮ್ಮ ವಾಜಪೇಯಿ ಅವರು ಹೇಳ್ತಿದ್ರಲ್ವಾ, ದೇಶ ಎಲ್ಲಕ್ಕಿಂತ ದೊಡ್ಡದು. ಆ ರೀತಿಯಲ್ಲಿ ಆಂಟಿ ಡೆಮೋಕ್ರೆಟಿಕ್ ಮೈಂಡ್ ಸೆಟ್ ಇಲ್ಲದೆ ಡೆವಲಪ್ಮೆಂಟ್ ಬೇಸ್ಡ್ ಆಗಿರುವಂತಹ ನಿಜವಾದ ಹಿಂದುತ್ವವನ್ನ ಪ್ರಮೋಟ್ ಮಾಡ್ತಾ ಬನ್ನಿ. ಹಿಂದುತ್ವ ಅಂತಂದ್ರೆ ಆಂಟಿ ಮುಸ್ಲಿಂ ಅಥವಾ ಆಂಟಿ ಕ್ರಿಶ್ಚಿಯನ್, ಆಂಟಿ ಜೈನ್, ಆಂಟಿ ಬುದ್ಧ ಅಂತ ಅಲ್ವೇ ಅಲ್ಲ. ಹಿಂದೂ, ನಾನೊಬ್ಬ ಪ್ರೋ ಹಿಂದೂ ಅಂದ್ರೆ ಅರ್ಥ ಇಟ್ ಮೀನ್ಸ್ ಸೆಕ್ಯುಲರ್. ನಾನು ಎಕ್ಸ್ಟ್ರಾ ಏನು ಹೇಳ್ಬೇಕಾಗಿಲ್ಲ. ಐ ಆಮ್ ಅ ಪ್ರೋ ಹಿಂದೂ, ಐ ಸಪೋರ್ಟ್ ಹಿಂದುತ್ವ ಫಾರ್ ಎವರ್. ಏನಕ್ಕೆ? ಬಿಕಾಸ್ ದಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಯುಲರಿಸಮ್. ಇದಕ್ಕಿಂತ ಲಿಬರಲ್ ಐಡಿಯಾಲಜಿ ನಿಮ್ಗೆ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಹಿಂದುತ್ವ ಐಡಿಯಾಲಜಿ ಅನ್ನುವಂಥದ್ದು ಚಂದ ಪ್ರಮೋಟ್ ಆಗ್ಲಿ, ನಮ್ಮ ದೇಶ ನಿಜವಾಗ್ಲೂ ವಿಶ್ವಗುರು ಆಗ್ಲಿ. ಹೌದಾ? ದಯವಿಟ್ಟು ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಬಿಹಾರ್ ಎಲೆಕ್ಷನ್ ರಿಲೇಟೆಡ್ ಆಗಿ ನಾನು ಏನೇನ್ ಮಾತಾಡಿದ್ದೆ ಅದನ್ನ ಎಂಡ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ, ಅದನ್ನು ಕೂಡ ನೋಡಿ. ಜೊತೆಗೆ ಒಂದು ಪ್ಲೇ ಲಿಸ್ಟ್ ಅನ್ನ, ನನ್ನ ಪಾಯಿಂಟ್ ಒಂದು ನ್ಯೂಸ್ ನ ರಿಲೇಟೆಡ್ ಆಗಿ ಏನಿರುತ್ತೆ ಅನ್ನೋದನ್ನ ಒಂದು ಪ್ಲೇ ಲಿಸ್ಟ್ ಅನ್ನ ಅಟ್ಯಾಚ್ ಮಾಡ್ತೀನಿ ಎಂಡ್ ಸ್ಕ್ರೀನ್ ಅಲ್ಲಿ, ಅದನ್ನ ಸಹ ನೋಡಿ. ದಯವಿಟ್ಟು ನೀವಷ್ಟೇ ನೋಡೋದಲ್ಲ, ಯಾರು ನಿಮಗೆ ಈ ರೀತಿ ಡಿಬೇಟ್ ಮಾಡಕ್ಕೆ ಪಾಯಿಂಟ್ಸ್ ಇಲ್ಲದೆ
ಬಿಜೆಪಿ ಗುಲಾಮಾಗಿ ಅಥವಾ ಕಾಂಗ್ರೆಸ್ನ ಗುಲಾಮಾಗಿ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ನೀನ್ ಆಂಟಿ ನ್ಯಾಷನಲ್, ನೀನ್ ಆಂಟಿ ಹಿಂದೂ, ನೀನ್ ಅದು ಇದು ಅನ್ನೋ ತರದ ಸ್ಟೇಟ್ಮೆಂಟ್ ಗಳನ್ನ ಹೇಳ್ತಾರೆ. ಲಾಜಿಕಲಿ ಅದನ್ನ ಡಿಬೇಟ್ ಮಾಡೋ ತಾಕತ್ತನ್ನ ಹೊಂದಿರಲ್ಲ ಅಲ್ವಾ. ಅಂಥವರಿಗೆ ಇಂಥ ಎಪಿಸೋಡ್ ಅನ್ನ ಕಳಿಸಿ. ಯಾಕೆ ಅಂತಂದ್ರೆ ನೀನದು, ನೀನಿದು, ನೀನ್ ಮತ್ತೊಂದು, ನೀನ್ ಮರದೊಂದು ಇಂಥ ಟ್ಯಾಗ್ ಕೊಡೋದ್ರಿಂದ ಏನೂ ಬದಲಾಗೋದಿಲ್ಲ. ಅಲ್ಟಿಮೇಟ್ಲಿ ಈ ಸರ್ಕಾರಗಳು ಕೆಲಸ ಮಾಡಬೇಕಾಗಿರೋದು ನಾವು ವೋಟ್ ಹಾಕಿರ್ತೀವಲ್ವಾ ಅವರ ಪರವಾಗಿ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಯಾವುದೇ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿ, ಯಾವುದೇ ಸಿದ್ಧಾಂತಕ್ಕೆ ಸಪೋರ್ಟ್ ಮಾಡಿ, ಅಥವಾ ನಿಮ್ಮ ಜಾತಿ, ಮತ, ನಿಮ್ಮ ಧರ್ಮ ಅದು ಏನೇ ಇರಲಿ, ನಾವೆಲ್ಲರ ಐಡೆಂಟಿಟಿ ಒಂದು ಇಂಡಿಯನ್ಸ್, ಭಾರತೀಯರು. ಈ ಇಂಡಿಯನ್ಸ್ ಅನ್ನೋ ಒಂದು ಐಡೆಂಟಿಟಿ ಅನ್ನೋದು ಡೈವರ್ಸಿಟಿಯಿಂದನೇ ಕ್ರಿಯೇಟ್ ಆಗಿರುತ್ತೆ. ಅದನ್ನ ನಾವು ಯಾವತ್ತೂ ಬಿಟ್ಕೊಡೋದು ಬೇಡ, ಡಿವೈಡ್ ಆಗೋದು ಬೇಡ. ದಯವಿಟ್ಟು ಇಂಥ ಎಪಿಸೋಡ್ ಅನ್ನ ಹೆಣ್ಣು ಮಕ್ಕಳ ಜೊತೆ ಸಹ ನೀವು ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಹೆಣ್ಮಕ್ಳು ಅಂದ ತಕ್ಷಣ ಅವ್ರನ್ನ ಒಂದು ರೀತಿಯಲ್ಲಿ ಇವ್ರಿಗೇನ್ ಪೊಲಿಟಿಕ್ಸ್ ಗೊತ್ತಾಗುತ್ತೆ, ಇವ್ರು ಏನ್ ಮಾತಾಡ್ತಾರೆ ಅನ್ನೋ ತರದ ಒಂದು ಮೈಂಡ್ ಸೆಟ್ ಇದೆ ನಮ್ಮ ದೇಶದಲ್ಲಿ. ಬಟ್ ಹೆಣ್ಣು ಮಕ್ಕಳ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು. ಇದನ್ನ ನೋಡ್ತಾ ಇರುವಂತಹ ಪ್ರತಿ ಗಂಡು ಮಗು, ಒಂದ್ ಹೆಣ್ಮಗು, ನಿಮಗೆ ಗೊತ್ತಿರೋ ಒಂದ್ ಹೆಣ್ಮಗುವಿಗೆ ನನ್ನ ನ್ಯೂಸ್ ಸೆನ್ಸ್ ಎಪಿಸೋಡ್ ಅನ್ನ ಪ್ರತಿ ವಾರ ದಯವಿಟ್ಟು ಕಳಿಸಿ. ಓಕೆ, ಇದೆಲ್ಲದನ್ನ ನನ್ನ ಸಲುವಾಗಿ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಚಂದ ಆಗಿರುವಂತಹ ಕಮೆಂಟ್ ಅನ್ನ ಹಾಕಿದ್ರು. ಕೆಲವೊಂದಿಷ್ಟು ಹಿರಿಯರು ಅಂತ ಅನಿಸುತ್ತೆ, ಇಷ್ಟು ಚಿಕ್ಕ ಪ್ರಾಯಕ್ಕೆ ಏನ್ ಮಾತಾಡ್ತಿದ್ಯಮ್ಮ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಿದ್ದೀರಾ. ತುಂಬಾ ಧನ್ಯವಾದ. ನಿಮ್ಮೆಲ್ಲರ ಕಮೆಂಟ್ ಅನ್ನುವಂಥದ್ದು ಕೆಲವು ಸರ್ತಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು, ಆಯ್ತಾ. ಅಷ್ಟು ಚಂದ ಕಮೆಂಟ್ ಹಾಕಿರ್ತಾರೆ. ಕೆಲವು ಸರ್ತಿ ನಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ನೆಗೆಟಿವ್ ಕಮೆಂಟ್ ಬರುತ್ತಪ್ಪ, ಥೂ ಇವ್ರು ಏನಪ್ಪ ಜನ ಬರೇ ಬಿಜೆಪಿ ಕಾಂಗ್ರೆಸ್ ಅನ್ನೋ ತರದಲ್ಲಿ ಕಿತ್ತಾಡ್ತಾರೆ ಅನ್ನೋ ತರದಲ್ಲಿ ಕೆಲವು ಸರ್ತಿ ನೋಡೋದೇ ಇಲ್ಲ, ಆಯ್ತಾ. ಬಟ್ ಲಾಸ್ಟ್ ವೀಕ್ ನ ಎಪಿಸೋಡ್ ಅಲ್ಲಿ ನಂಗೆ ತುಂಬಾ ಖುಷಿ ಆಯ್ತು. ನಮ್ ಜನ ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಆಗತ್ತೆ. ನಾವು ನಮ್ಮಲ್ಲಿ ಬಿಲೀಫ್ ಅನ್ನ ಇಟ್ಕೋಬೇಕು. ನಮ್ಮ ಮೇಲೆ ನಮ್ಗೆ, ನಮ್ಮ ಟಾಪಿಕ್ ನ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಜನ ಕೂಡ ನಾವೇನು ಅನ್ನೋದನ್ನ ಇವತ್ತಲ್ಲ ನಾಳೆ ಗುರುತಿಸ್ತಾರೆ. ರೈಟ್. ಜೈ ಹಿಂದ್. ಓಂ ನಮಃ ಶಿವಾಯ.